ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಕ್ಸರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾದ ನಡುವೆ ಏಕದಿನ ಮಹಿಳಾ ಕ್ರಿಕೆಟ್ ತಂಡದ ವರ್ಲ್ಡ್ ಕಪ್ ಫಿನಾಲೆ ಇದೆ. ಸೊ ಈ ಒಂದು ವಿಚಾರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಕುತೂಹಲ ಸಿಕ್ಕಾಪಟ್ಟೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇರುವಂತಹದ್ದು. ಯಾಕಂದರೆ ಒಂದು ಕಡೆ ಆ ಬಲಿಷ್ಠ ಆಸೀಸನ್ನು ಆಸ್ಟ್ರೇಲಿಯಾವನ್ನು ಬಗ್ಗು ಬಿಡಿದು ಭಾರತ ಮುನ್ನುಗ್ತಾ ಇದೆ, ಗೆಲುವಿನ ನಗು ಬೀರಿದೆ. ಇನ್ನೊಂದು ಕಡೆ ದಕ್ಷಿಣ ಆಫ್ರಿಕಾ ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಮಾಜಿ ಚಾಂಪಿಯನ್ಸ್ ಇಂಗ್ಲೆಂಡ್ ಟೀಮನ್ನು ಬಗ್ಗು ಬಿಡಿದು ಅದು ಕೂಡ ರೇಸಲ್ಲಿದೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾದ ನಡುವಣ ನಡೆಯುವಂತಹ ರೇಸಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಇದೆ. ನಮ್ಮ ಇಂಡಿಯನ್ ಟೀಮ್ ಅಂತೂ ತವರು ನೆಲದಲ್ಲಿ ಆಡ್ತಾ ಇರುವಂತಹ ಹುಮ್ಮಸ್ಸಿದೆ. ಸೊ ಭಾರತ ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಸಿಕ್ಕಾಪಟ್ಟೆ ಇದೆ. ಕಪಿಲ್ ದೇವ್ ನಾಯಕತ್ವದ ಟೀಮ್ ಇಂಡಿಯಾ 1983ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಅದೇ ರೀತಿ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ವಿಮೆನ್ಸ್ ಟೀಮ್ನಲ್ಲಿ ಇವಾಗ ಹರ್ಮನ್ ಪ್ರೀತ್ ಕೌರ್ ಅವರ ಟೀಮು ಮುನ್ನುಗ್ತಾ ಇದೆ. ಸೊ ಗೆಲ್ತಾರಾ ಅನ್ನುವಂತಹ ನಿರೀಕ್ಷೆ, ಗೆಲ್ಲಬೇಕು ಅನ್ನುವಂತಹ ಭರವಸೆ ಜನರಿಗೆ ಇರುವಂತಹದ್ದು. ಸೊ ಇವತ್ತಿನ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ಒಂದು ತೀವ್ರ ಎಕ್ಸ್ಪೆಕ್ಟೇಷನ್ ಇರುವಂತಹ ಒಂದು ಮ್ಯಾಚ್ ನಡೆಯುತ್ತೆ. ಸೊ ಆಫ್ರಿಕಾ ತಂಡವನ್ನು ಮಣಿಸಿ ಕಿರೀಟವನ್ನು ಧರಿಸುವಂತಹ ಛಲದಲ್ಲಿ ಭಾರತ ಅಂತೂ ಖಂಡಿತ ಇದೆ. ದಕ್ಷಿಣ ಆಫ್ರಿಕಾ ಕೂಡ ಇದುವರೆಗೂ ವಿಶ್ವಕಪ್ಪನ್ನು ಗೆದ್ದಿಲ್ಲ, ಭಾರತ ಕೂಡ ಇದುವರೆಗೂ ವಿಶ್ವಕಪ್ಪನ್ನು ಗೆದ್ದಿಲ್ಲ. ಸೊ ಯಾರು ವಿಶ್ವಕಪ್ಪನ್ನು ಇವತ್ತು ಮುಡಿಗೇರಿಸಿಕೊಂಡ್ರೂ ಕೂಡ ಅದೊಂದು ದೊಡ್ಡ ಸಾಧನೆ ಆಗುತ್ತೆ. ಸೊ 13ನೇ ವಿಶ್ವಕಪ್ ಫೈನಲ್ ಸಿಕ್ಕಾಪಟ್ಟೆ ವಿಚಾರಗಳಿಂದ, ಸಾಕಷ್ಟು ವಿಚಾರಗಳಿಂದ ಅತಿ ಹೆಚ್ಚು ಕ್ಯೂರಿಯಾಸಿಟಿಯನ್ನು ಮೂಡಿಸಿರುವಂತಹ ಮ್ಯಾಚ್ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗಲ್ಲ. ಎರಡೂ ತಂಡಗಳಿಗೂ ಕೂಡ ಸಿಕ್ಕಾಪಟ್ಟೆ ಸವಾಲು ಈ ಮ್ಯಾಚಲ್ಲಿ ಇರುತ್ತೆ. ಒಂದೊಮ್ಮೆ ಏನಾದರೂ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆದ್ದರೆ, ಅಂದರೆ ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರ ಬಳಗ ಏನಾದರೂ ಗೆದ್ದರೆ ಕ್ರಿಕೆಟ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಸಿಗೋ ಚಾನ್ಸಸ್ ಇದೆ. ಅತಿ ಹೆಚ್ಚು ಜನ ಹುಡುಗಿರು ಕ್ರಿಕೆಟನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಜಾಸ್ತಿ ಜನ ಈಗ ಏನಿದೆ ಹುಡುಗರು ಕ್ರಿಕೆಟ್ನ ಜಾಸ್ತಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಹುಡುಗಿಯರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಒಂದೊಮ್ಮೆ ವಿಶ್ವಕಪ್ಪನ್ನು ಗೆದ್ದರೆ ಈ ಸಂದರ್ಭದಲ್ಲಿ ಹುಡುಗಿಯರು ಕ್ರಿಕೆಟ್ನತ್ತ ವಾಲುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸೊ ಭಾರತ ಮಹಿಳಾ ತಂಡ 2005ರಲ್ಲಿ ಫೈನಲನ್ನು ಎದುರಿಸಿತ್ತು. ಆ ವೇಳೆ ಆಸ್ಟ್ರೇಲಿಯಾ ಇತ್ತು. ಬಲಿಷ್ಠ ಆಸ್ಟ್ರೇಲಿಯಾದ ಎದುರುಗಡೆ ಮಹಿಳಾ ಕ್ರಿಕೆಟ್ ತಂಡ ಸೋಲನ್ನು ಅನುಭವಿಸಿತ್ತು. ಅದಾದ ಮೇಲೂ ಕೂಡ 2017ರಲ್ಲಿ ಒಮ್ಮೆ ಫೈನಲ್ಗೆ ಹೋಗುತ್ತೆ. ಆಗ ಇಂಗ್ಲೆಂಡ್ ಎದುರು ಸೋಲನ್ನು ಅನುಭವಿಸುತ್ತೆ. ಆಗ ಹರ್ಮನ್ ಪ್ರೀತ್ ಕೂಡ ಆಟವನ್ನು ಆಡಿದರು, ಹರ್ಮನ್ ಪ್ರೀತ್ ಕೂಡ ಇದ್ದರು. ಸೊ ಈಗ ಮತ್ತೆ 2025ರಲ್ಲಿ ಫೈನಲನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ದಕ್ಷಿಣ ಆಫ್ರಿಕಾ ಇದೇ ಮೊದಲನೇ ಬಾರಿಗೆ ಫೈನಲನ್ನು ಪ್ರವೇಶ ಮಾಡ್ತಾ ಇದೆ. ಆದರೂ ಅವ್ರಿಗಿರುವಂತಹ ಕಾನ್ಫಿಡೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಮಾಜಿ ಚಾಂಪಿಯನ್ಸನ್ನು ನಾವು ಬಗ್ಗು ಬಡಿದಿದ್ದೀವಿ, ಸೊ ನಾವು ಸ್ಟ್ರಾಂಗ್ ಇದ್ದೀವಿ, ಸಿಕ್ಕಾಪಟ್ಟೆ ಟೀಮನ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸಲ್ಲಿ ಸದ್ಯ ದಕ್ಷಿಣ ಆಫ್ರಿಕಾ ಇರುವಂತಹದ್ದು. ಸೊ ನೀವು ಈ ಹಿಂದೆ ಆಟ ಆಡಿದಾಗ ಗಮನಿಸಿರ್ಬೋದು, ಆಸ್ಟ್ರೇಲಿಯಾ ವಿರುದ್ಧ ಆಟ ಆಡಿದಾಗ, ಅಂದರೆ ಸೆಮಿಫೈನಲ್ನಲ್ಲಿ ಆಟ ಆಡಿದಾಗ ವಿಮೆನ್ಸ್ ಕ್ರಿಕೆಟ್ ಟೀಮಲ್ಲಿ, ಅಂದರೆ ನಮ್ಮ ಭಾರತದ ವಿಮೆನ್ಸ್ ಕ್ರಿಕೆಟ್ ಟೀಮ್ನಲ್ಲಿ ವೇಗದ ಆಟಗಾರ್ತಿ ಅಂತ ಕರೆಸ್ಕೊಳ್ಳುವಂತಹ ಸ್ಮೃತಿ ಮಂದಾನ, ಅಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ನಾವು ಕರಿತೀವಿ ಅವ್ರನ್ನ, ಸ್ಮೃತಿ ಮಂದಾನ ಆಗಲಿ ಅಥವಾ ಶಫಾಲಿ ವರ್ಮಾ ಆಗಲಿ, ಅವರೆಲ್ಲರೂ ಕೂಡ ತೀವ್ರವಾದಂತಹ ಹಿನ್ನಡೆಯನ್ನು ಅನುಭವಿಸಿದರು. ಅಂದರೆ ಅಂತಹ ನಿರೀಕ್ಷಿತ ಪ್ರಮಾಣದ ಆಟ ಅವರಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈ ಟೈಮಲ್ಲಿ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಆಗಿರುವಂಥದ್ದು, ಕಾನ್ಫಿಡೆನ್ಸನ್ನು ಮೂಡಿಸಿರುವಂಥದ್ದು ಅಂದರೆ ಅದು ನಮ್ಮ ಜಮ್ಮಿ. ಸೊ ಜಮ್ಮಿ ಇದ್ದಿದ್ದರಿಂದ ಆಸ್ಟ್ರೇಲಿಯಾವನ್ನು ಬಗ್ಗು ಬಡಿಯೋದಕ್ಕಾಯಿತು. ಜೊತೆಗೆ ಹರ್ಮನ್ ಪ್ರೀತ್ ಕೌರ್ ಅವರ ಜೊತೆ ಆಟ ಕೂಡ ಈ ಒಂದು ಮ್ಯಾಚಲ್ಲಿ ಪ್ಲಸ್ ಆಯಿತು. ಆದರೆ ಇವತ್ತು ನಡೆಯುವಂತಹ ಮ್ಯಾಚಲ್ಲಿ ಯಾರು ಒಳ್ಳೆ ಬ್ಯಾಟ್ ಮಾಡ್ತಾರೆ, ಯಾರು ಫಾರ್ಮಲ್ಲಿ ಇರ್ತಾರೆ, ಯಾರಿಂದ ಜಾಸ್ತಿ ಆಟವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಆಡ್ಲಪ್ಪ ಅನ್ನುವಂತಹ ಭರವಸೆ, ನಿರೀಕ್ಷೆ ಈಗ ಸದ್ಯ ಕ್ರಿಕೆಟ್ ಪ್ರೇಮಿಗಳದ್ದು ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಆಟದಲ್ಲಿ ಯಾರು ಗೆಲ್ತಾರೆ? ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತಾ ಅಥವಾ ದಕ್ಷಿಣ ಆಫ್ರಿಕಾ ಗೆಲ್ಲುತ್ತೆ ಅನ್ಸುತ್ತಾ? ಇಂಡಿಯಾ ಗೆದ್ದರೆ ಇಂಡಿಯಾ ಟೀಮಲ್ಲಿ, ಅಂದರೆ ನಮ್ಮ ವಿಮೆನ್ ಕ್ರಿಕೆಟ್ ಟೀಮಲ್ಲಿ ಯಾರ ಆಟವನ್ನು ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾರು ಒಳ್ಳೆ ಫಾರ್ಮಲ್ಲಿ ಇರ್ತಾರೆ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.